ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ IPL ಪಂದ್ಯ RR ವರ್ಸಸ್ CSK ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಆ್ಯಂಡ್ ಯಾರು ಸೋಲ್ತಾರೆ ಆ್ಯಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಆ್ಯಂಡ್ ಹೆಡ್ ಟು ಹೆಡ್ ರೆಕಾರ್ಡ್ಸು ಇದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಥಲಾ MS ಧೋನಿ ಅವರು ಮಿಸ್ ಆಗ್ತಾ ಇದ್ದಾರೆ. ಸೊ ಐ ಥಿಂಕ್ ಹ್ಯಾಮ್ಸ್ಟ್ರಿಂಗ್ ಇಂಜರಿಯಿಂದ ಒಂದು 3 ಇಂದ 4 ವಾರ ಆಡಲ್ವಂತೆ ಅಂತಾನು ಕೂಡ ಒಂದು ಅಪ್ಡೇಟ್ ಬರ್ತಾ ಇದೆ. ಲೆಟ್ ಸಿ ದಟ್, ಹೋಪ್ ದಟ್ ಬೇಗ ರಿಕವರಿ ಆಗಿ ನಮ್ಮ ಥಲಾ ಧೋನಿ ಅವರು ಮತ್ತೆ ಬಂದು 6 ಮೇಲೆ 6 ಹೊಡಿಲಿ ಅಂತ ಅನ್ಕೊಂಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಥಲಾ ಅವ್ರು ಇಲ್ದೇ ಇರೋದ್ರಿಂದ ಯಾವ ತರ ಇಂಪ್ಯಾಕ್ಟ್ ಬೀಳ್ಬೋದಪ್ಪ ಟೀಮ್ಗೆ ಅಂತಾನು ಕೂಡ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಅಂಡ್ ಇನ್ ಕೇಸ್ ಏನಾದ್ರು ಧೋನಿ ಅವ್ರು ಇಲ್ದೇನೆ ಮ್ಯಾಚ್ ನ ಗೆಲ್ತು ಅಂತಂದ್ರೆ ಇವಾಗ ನೆಕ್ಸ್ಟ್ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ, ಧೋನಿ ರಿಟೈರ್ಮೆಂಟ್ ಟೈಮ್ ಬಂತ ಅಂತಾನು ಕೂಡ. ಸೊ ನಿಮ್ಗೆ ಅನ್ಸುತ್ತಾಗ ಧೋನಿ ಅವರು ರಿಟೈರ್ಮೆಂಟ್ ತಗೊಳ್ಬೇಕಾ ಬೇಡವಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಡೀತಾ ಇರೋದು ಗುವಾಹಟಿಯಲ್ಲಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇರೋದು. ಸೊ ಐ ಫೆಲ್ಟ್ ಲೈಕ್ ಇವತ್ತಿನ ಪಿಚ್ 200+ ಇರಲ್ಲ, ಒಂದು 170 to 180+ ಇಸ್ ಅ ಗುಡ್ ಸ್ಕೋರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗುವಾಹಟಿಯಲ್ಲಿ. ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ಗೆ ವರ್ಸಸ್ CSK ಮ್ಯಾಚ್ ನಡೀತಾ ಇಲ್ಲ, ರವೀಂದ್ರ ಜಡೇಜಾ ವರ್ಸಸ್ ಸಂಜು ಸ್ಯಾಮ್ಸನ್ ಮ್ಯಾಚ್ ನಡೀತಾ ಇರೋದು ಗುರು. ಒಂಥರ ಜುಗಲ್ಬಂದಿ ನಡೀತಾ ಇದೆ. ಒಂದ್ ಕಡೆ ಆ ಫ್ರಾಂಚೈಸಿ ಮೇಲೆ ಅಷ್ಟು ಪ್ರೀತಿ ಅಂದ್ರೆ ಅಷ್ಟು ಲೈಕ್ ಕಷ್ಟಪಟ್ಟು ಆಡಿದಾರೆ ಅದು ಹೇಳ್ಬೇಕು ಅಂದ್ರೆ ಆ ಫ್ರಾಂಚೈಸಿಗಳಿಗೋಸ್ಕರ. ಬಟ್ ಅನ್ಫಾರ್ಚುನೇಟ್ಲಿ ಎರಡೂ ಟೀಮ್ ಅವರು ಕೂಡ ಟ್ರೇಡ್ ನ ಮಾಡ್ಕೊಂಡಿರೋದು. ಅಂದ್ರೆ ಈ ಕಡೆ ರವೀಂದ್ರ ಜಡೇಜಾ ಮತ್ತೆ ಸ್ಯಾಮ್ ಕರನ್ ಟ್ರೇಡ್ ಮಾಡ್ಕೊಂಡಿರೋದು ಫಾರ್ ಸಂಜು ಸ್ಯಾಮ್ಸನ್. ಆಕ್ಚುಲಿ ಒಬ್ಬ ಪ್ಲೇಯರ್ಗೆ ಇಬ್ರು ಪ್ಲೇಯರ್ನ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದು ಒಳ್ಳೆ ಮೂವ್ CSK ಕಡೆಯಿಂದ ಸಂಜು ಸ್ಯಾಮ್ಸನ್ ಬಿಟ್ಟಿದ್ದು. ಯಾಕಂದ್ರೆ ಸಂಜು ಸ್ಯಾಮ್ಸನ್ ತಗೊಂಡಿದ್ದು ರೀಸನ್ ಏನಂದ್ರೆ ವರ್ಲ್ಡ್ ಕಪ್ ಚೆನ್ನಾಗಿ ಆಗ್ತಾ ಇದೆ ಅವ್ರಿಗೆ, ಮ್ಯಾನ್ ಆಫ್ ದಿ ಮ್ಯಾಚ್ ಎರಡೂ ಸೆಮಿಫೈನಲ್ ಫೈನಲ್ ಎರಡಕ್ಕೂ ಕೂಡ ಬಂದಿದೆ. ಅದೇ ರೀತಿ ಇವ್ರು ಆಡ್ತಾರೇನೋ ಒಂದು ಹೋಪ್ ಇದೆ ಆಕ್ಚುಲಿ. ಆಫ್ಟರ್ ಧೋನಿ ಯಾರಾದ್ರೂ ಫೇಸ್ ಆಫ್ CSK ಆಗ್ತಾರೆ ಅಂದ್ರೆ ಅದು ಸಂಜು ಸ್ಯಾಮ್ಸನ್. ಅಂಡ್ ಇವಾಗ ಪ್ಲೇಯಿಂಗ್ 11 ಕಡೆ ಗಮನ ಕೊಡೋ ಹಾಗಿದೆ ರಾಜಸ್ಥಾನ ಮುಂಚೆ. ಸೊ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡ್ಕೊಂಡ್ಬಿಡೋಣ ಇಲ್ಲಿ. ಸೊ CSK ವರ್ಸಸ್ RR. ಸೊ ಇಲ್ಲಿ ತನಕ IPL ಪಂದ್ಯಗಳು ಆಡಿರೋದು 31 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ವಿನ್ ಆಗಿರೋ, ಹೈಯೆಸ್ಟ್ ಅಂತ ಏನಿಲ್ಲ, ಸೊ 16 ಮ್ಯಾಚ್ಗಳು ಈ ಕಡೆ CSK ವಿನ್ ಆಗಿದ್ರೆ, 15 ಮ್ಯಾಚ್ಗಳು ಈ ಕಡೆ RR ವಿನ್ ಆಗಿದೆ. ಸೊ ಆಲ್ಮೋಸ್ಟ್ ಈಕ್ವಲ್ ಅನ್ಕೊಳ್ಳಿ, ಒಂದೊಂದು ಮ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಹಂಗಾಗಿ ಇಲ್ಲಿ ಟಫ್ ಫೈಟ್ ಇರುತ್ತೆ ಅಂತಾನೆ ಅನ್ಸುತ್ತೆ. ಅಂಡ್ ಇವರಿಬ್ಬರಲ್ಲಿ ಹೈಯೆಸ್ಟ್ ಸ್ಕೋರ್ ಅಂತ ನೋಡಂಗಿದ್ರೆ 246 ಹೈಯೆಸ್ಟ್ ಸ್ಕೋರು, ಅದು CSK ಹೊಡೆದಿರುವಂಥದ್ದು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 109, ಅದು ಕೂಡ CSK ಅವರು ಹೊಡೆದಿರುವಂಥದ್ದು. ಸೊ ಇದು ಹೆಡ್ ಟು ಹೆಡ್ ರೆಕಾರ್ಡ್. ಸೊ ಈ ಒಂದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಇದ್ರೆ ಸೊ ಇಲ್ಲಿ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಸೊ RR ವರ್ಸಸ್ CSK ನಡುವೆ ಹೇಳ್ಬೇಕು ಅಂತಂದ್ರೆ ಹೌದು. ಸೊ ನಿಮ್ಗೆ ಅನ್ಸುತ್ತೆ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ CSK ಗೆಲ್ಲತ್ತಾ ಇಲ್ಲ RR ಗೆಲ್ಲತ್ತಾ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಅದಕ್ಕಿಂತ ಮುಂಚೆ ಪ್ಲೇಯಿಂಗ್ 11 ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇವಾಗ CSK ಅಲ್ಲಿ ಸಖತ್ತು ತಲೆನೋವಾಗಿರೋದೇನಪ್ಪಾ ಅಂತಂದ್ರೆ ಯಾರು ಈಗ MS ಧೋನಿ ಅವರ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ. MS ಧೋನಿ ರಿಪ್ಲೇಸ್ಮೆಂಟ್ ಯಾರು ಮಾಡಕ್ಕಾಗಲ್ಲ, ಬಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಏನಾಗಿರುತ್ತೆ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಹೇಳಿಸ್ತಾ ಇರೋದು ಸಂಜು ಸ್ಯಾಮ್ಸನ್ ವರ್ಸಸ್ ಆಯುಷ್ ಮಾತ್ರೆ ಅವರ ನಾವು ಆ ಕಡೆ ತಿಳಿಸ್ತಾ ಇದ್ದೀವಿ. ಸೊ ಸಂಜು ಸ್ಯಾಮ್ಸನ್ ಫಾರ್ ದ ಫಸ್ಟ್ ಟೈಮ್ CSK ಅಲ್ಲಿ ಆಡ್ತಾ ಇದ್ದಾರೆ. ಅದು ಓಪನಿಂಗ್ ಸ್ಲಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ಅವರ RR ವಿರುದ್ಧ. ಸೊ ಐ ಫೆಲ್ಟ್ ಲೈಕ್ ಏನ್ ಅನ್ಸಿತ್ತು ಅಂತಂದ್ರೆ ನಮ್ಮ ಚೆನ್ನೈಯಲ್ಲಿ ಪಿಚ್ ನಡೆದಿತ್ತು ಅಂತಂದಿದ್ರೆ ಸೊ ಇನ್ನೂ ಚೆನ್ನಾಗಿ ರೋರ್ ಸೌಂಡ್ ಒಳ್ಳೆ ಕೇಳಿಸ್ತಾ ಇತ್ತು. ಬಟ್ ಇವಾಗ ಗುವಾಹಟಿಲಿ ನಡೀತಾ ಇರೋದು. ಬಟ್ ಸ್ಟಿಲ್ ಅದೇ ತರ ಫಾಲೋಯಿಂಗ್ ಇದೆ, ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡಿರೋದ್ರಿಂದ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ಅನ್ಸುತ್ತೆ ರಾಜಸ್ಥಾನ್ ರಾಯಲ್ಸ್ ಪೀಪಲ್ ಕೂಡ. ಸೊ ಸಂಜು ಸ್ಯಾಮ್ಸನ್ಗೆ ಮತ್ತೆ ಆಯುಷ್ ಮಾತ್ರ ಓಪನಿಂಗ್ ಇಳಿತಾರೆ. ಸೊ ಆಯುಷ್ ಮಾತ್ರ ಲಾಸ್ಟ್ ಇಯರ್ ಯಾವ ತರ ಬ್ರೇಕ್ಔಟ್ ಇಯರ್ ಆಯ್ತು, ಅಂಡ್ ಇವನ್ ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್ ಕೂಡ ಅವರೇ ಆಗಿದ್ರು. ಸೊ ನೋಡುವ ಯಾವ ತರ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಸೊ ಇನ್ ಕೇಸ್ ಧೋನಿ ಅವ್ರು ಇಲ್ಲ ಅಂತಂದಿದ್ರೆ ಫೆಲ್ಟ್ ಲೈಕ್ ಋತುರಾಜ್ ಮತ್ತೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಿದ್ರೇನೋ ಅಂತ ಅನಿಸ್ತಾ ಇತ್ತು. ಸೊ ಧೋನಿ ಅವ್ರು ಇಲ್ದೇ ಇರೋದ್ರಿಂದ ಆ ಒಂದು ಜಾಗಕ್ಕೆ ಆಯುಷ್ ಮಾತ್ರ ಬರ್ತಾ ಇದ್ದಾರೆ. ಈಗ ನಂಬರ್ 3 ನಂಬರ್ 4 ಅಲ್ಲಿ ಯಾರಪ್ಪ ಆಡ್ತಾರೆ ಅಂದ್ರೆ ಗಾಯಕ್ವಾಡ್, ಆಮೇಲೆ ನೆಕ್ಸ್ಟ್ ಡೇವಿಸ್ ಬ್ರಾವಿಸ್ ನ ನಾವು ಇಳಿಸ್ತಾ ಇದೀವಿ. ಸೊ ಗೈಸ್ ಬ್ರಾವಿಸ್ ನಮ್ಮ ಬೇಬಿ AB ಅಂತಾನೆ ಕರೆಯಲ್ಪಡುವ ನಮ್ಮ ಬ್ರಾವಿಸ್ ಅದೇ ರೀತಿ ಆಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು, ಈ ಸೀಸನ್ ಅಲ್ಲಿ ಕೂಡ ಅವ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ನನಗನ್ಸಿದ್ದೇನಂತಂದ್ರೆ ಪರ್ಸನಲ್ ಆಗಿ ಈ ಒಬ್ಬ ಮನುಷ್ಯ ಮಾತ್ರ ಮ್ಯಾಚ್ ವಿನ್ನರ್ ಅಂತ ಅನಿಸ್ತದೆ ಬ್ರಾವಿಸ್ ಅವರು. ಸೊ ಫೆಲ್ಟ್ ಲೈಕ್ ಒಳ್ಳೆ 1 2 3 4 ಸಾಲ್ಟ್ ಔಟ್ ಆಗಿದೆ ಅಂತ ಅನಿಸ್ತದೆ CSK ಕಡೆಯಿಂದ. ಇಲ್ಲಿ ಗಾಯಕ್ವಾಡ್ ನೋಡಂಗಿದ್ರೆ ಕ್ಯಾಪ್ಟನ್ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಅಂತ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದೆ, ಸೊ ಏನೋ ಅಷ್ಟು ಬಂದಿಲ್ಲ, ಇಂಜುರಿ ಬೇರೆ ಆಯ್ತು, ಸ್ವಲ್ಪ ಮ್ಯಾಚ್ಗಳು ಕೂತಿದ್ರು. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಏನ ಮಾಡ್ತಾರೆ ಏನ್ ಕತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ಡೂಬೆ ಅವ್ರನ್ನ ನಾವು ಇಳಿಸ್ತಾ ಇದೀವಿ. ಶಿವಮ್ ಡೂಬೆ ಗುರು ಕ್ಲಚ್ ಗಾರ್ಡ್ ಅಂತಾನೆ ಕರಿಬಹುದು ಆಕ್ಚುಲಿ ಇವ್ರನ್ನ. ಸೊ ಐ ಫೆಲ್ಟ್ ಲೈಕ್ ಒಳ್ಳೆ ಪ್ಲೇಯಿಂಗ್ 11 ಇದೆ ಆಕ್ಚುಲಿ ಟಾಪ್ 1 2 3 4 5 ಇಂದ. ಯಾಕಂದ್ರೆ ಶಿವಮ್ ಡೂಬೆನ ನೀವು ಆಕ್ಚುಲಿ ಸ್ಪಿನ್ನರ್ಸ್ಗೆ 10 ಓವರಲ್ಲಿ ಯಾರ ಬೇಗ ಔಟ್ ಆಯ್ತು ಅಂತಂದ್ರೆ ಶಿವಮ್ ಡೂಬೆ ಬಂದೇ ಬರ್ತಾರೆ. ಸೊ ನಾಯಿ ಪೇರಿ ಹೊಡಿತಾರೆ ಅಂತ ಅನ್ಸುತ್ತೆ. ಬಟ್ ಈಗ ಶಿವಮ್ ಡೂಬೆ ಔಟ್ ಆದ್ಮೇಲೆ ಇನ್ನೊಂದು ಬಲ ಇದ್ದಿದ್ದೇನಪ್ಪ ಅಂದ್ರೆ CSKಗೆ ಆಕ್ಚುಲಿ ಧೋನಿ ಅವರು. ಸೊ ಒಂದು ಮಾಸ್ಟರ್ ಮೈಂಡು, ಇನ್ ಕೇಸ್ ಬ್ಯಾಟಿಂಗ್ ಅಲ್ಲಿ ರನ್ಸ್ ಬಂದಿಲ್ಲ ಅಂತಂದ್ರು ಫೀಲ್ಡಿಂಗ್ ಅಲ್ಲಿ, ಇಲ್ಲಾಂದ್ರೆ ಫೀಲ್ಡ್ ರಿಪ್ಲೇಸ್ಮೆಂಟ್, ಕ್ಯಾಪ್ಟನ್ಶಿಪ್ ಅಲ್ಲಿ ಏನೋ ಒಂದು ಸ್ವಲ್ಪ ಮಾಡಿರೋರು. ಕ್ಯಾಪ್ಟನ್ಸಿ ಅವ್ರು ಆಗಿರ್ಬೋದು ಋತುರಾಜೆ, ಬಟ್ ಸ್ಟಿಲ್ ಎಲ್ಲರ ಕಡೆಗೂ ಗೊತ್ತಿದೆ ಕ್ಯಾಪ್ಟನ್ ಬಂದ್ಬಿಟ್ಟು MS ಧೋನಿ ಅವರೇ ಅಂತಾನೆ. ಸೊ ನಿಂತ್ಕೊಂಡು ಏನೋ ಮಾಡಿರೋರು. ಬಟ್ ಈಗ ಅವರ ರಿಪ್ಲೇಸ್ಮೆಂಟ್ ಇಬ್ರಲ್ಲಿ ಯಾರೋ ಒಬ್ರು ಮಾಡ್ಬೋದು, ಒಂದು ಕಾರ್ತಿಕ್ ಶರ್ಮಾ ಆರ್ ಊರ್ವಿ ಪಟೇಲ್ ಅವರು. ಸೊ ಇಬ್ರು ಕೂಡ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ 12 ಕೋಟಿಗೆ ಕೊಟ್ಟು ತಗೊಂಡಂತ ಪ್ಲೇಯರ್ಸ್ಗಳು. ಸೊ ಲೆಟ್ಸ್ ಸೋ ದಟ್ ಈ 12 ಕೋಟಿ ಯಾವ ತರ ವರ್ಕ್ ಆಗುತ್ತೆ. ಊರ್ವಿ ಪಟೇಲ್ ಆಗಿರ್ಬೋದು, ಇಲ್ಲಾಂದ್ರೆ ಕಾರ್ತಿಕ್ ಶರ್ಮಾ ಅವ್ರು ಆಗಿರ್ಬೋದು.
ಸೊ ಫೆಲ್ಟ್ ಲೈಕ್ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಈ ಒಂದು CSK ಒಬ್ಬ ಪ್ಲೇಯರ್ಸ್ಗಳಿಗೆ ಯಂಗ್ಸ್ಟರ್ಸ್ಗಳಿಗೆ ಇದನ್ನೇನಾದ್ರು ಯುಟಿಲೈಸ್ ಮಾಡ್ಕೊಳ್ತು ಮ್ಯಾಚ್ ವಿನ್ನರ್ಗಳಾಯಿತು ಅಂತಂದರೆ ಫ್ಯೂಚರ್ ಆಗ್ತಾರೆ CSK ಲೈಕ್ ಫೇಸ್ ಆಫ್ ಆಗ್ತಾರೆ ಅಂತಲೂ ಕೂಡ ಅನಿಸುತ್ತೆ. ಕಾದ್ ನೋಡುವ. ಆ್ಯಂಡ್ ಇವಾಗ ಫಿನಿಷರ್ ಆಲ್ರೌಂಡರ್ ಯಾರು ಬರ್ಬೋದಪ್ಪ ಅಂತ ಅನ್ಸುತ್ತೆ ಅಂದರೆ ಪ್ರಶಾಂತ್ ವೀರು ಮತ್ತು ಜೇಮಿ ಓವರ್ಟನ್ನು ಇವರಿಬ್ಬರಲ್ಲಿ ಯಾರೋ ಒಬ್ರು ಬರ್ಬೋದು. ಸೊ ಇಬ್ಬರಿಬ್ರು ಇಡ್ತಾರೆ ಅಂತ ಅನಿಸುತ್ತೆ ಫಿನಿಶಿಂಗ್ ರೋಲಲ್ಲಿ, ಯಾಕಂದರೆ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಸಾಲ್ಟ್ ಔಟ್ ಆಗಿದೆ. ಸೊ ಆಲ್ರೌಂಡರ್ ಬಗ್ಗೆ ಮಾತಾಡ್ತಾ ಇರೋದು. ಈಗ ಬೌಲರ್ ಕಡೆ ನೋಡುವಾಗಿದೆ ನೂರ್ ಅಹಮದ್ ಅವರು ಇದ್ದಾರೆ. ಸೊ ನೂರ್ ಅಹಮದ್ ಅವರು ನಿಮಗೆ ಮಿಸ್ಟ್ರೀಸ್ ವಿನ್ನರು. ಐ ಫೆಲ್ಟ್ ಲೈಕ್ ಲಾಸ್ಟ್ ಸೀಸನ್ ಸಖತ್ತಾಗಾಯಿತು, ಈ ಸೀಸನ್ ಅದೇ ರೀತಿ ಆಗುತ್ತೆ ಅಂತ ಅನ್ಸುತ್ತೆ. ಖಲೀಲ್ ಅಹಮದ್ ಮತ್ತು ಮ್ಯಾಟ್ ಹೆನ್ರಿ. ಸೊ ಐ ಫೆಲ್ಟ್ ಲೈಕ್ ಸ್ಪೆನ್ಸರ್ ಜಾನ್ಸನ್ ಆಡಿಸ್ಬೋದಾಗಿತ್ತು. ಸೊ ಸ್ಪೆನ್ಸರ್ ಜಾನ್ಸನ್ಗಿಂತ ಮ್ಯಾಟ್ ಹೆನ್ರಿ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ ಅಂತ ಸೊ ಮ್ಯಾಟ್ ಹೆನ್ರಿ ಅವ್ರನ್ನ ಆಡಿಸ್ತಾ ಇದ್ದೀವಿ. ಅಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಇರ್ತಾರಪ್ಪ ಅಂತಂದ್ರೆ ಅನುಷ್ ಕಂಬೋಜ್ ಅವರು, ರಾಹುಲ್ ಚಾರು ಅವ್ರ ಕಾರ್ತಿಕ್ ಶರ್ಮಾ. ಸೊ ಈ 3 ಜನ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಉಳ್ಕೊಂಡಿರ್ತಾರೆ. ಸೊ ಒಂದು ಒಳ್ಳೆ ಡಗೌಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಧೋನಿ ಅವ್ರು ಮಿಸ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನೋಡುವ ಇವತ್ತಿನ ಮ್ಯಾಚ್ ಯಾವ ತರ ಆಡ್ತಾರೆ. ಗುವಾಹಟಿಯಲ್ಲಿ ನಡೀತಾ ಇರೋದ್ರಿಂದ ಸೊ ಬೌಲಿಂಗ್ ಲೈನ್ ಅಪ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂಡ್ ಬ್ಯಾಟಿಂಗ್ ಯಾವ್ದು ರೀತಿ ಆಡ್ತಾರೆ. ಋತುರಾಜ್ ಗಾಯಕ್ವಾಡ್ ಅಂತ ಹೆವಿ ಪ್ರೆಷರ್ ಇರುತ್ತೆ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಅಂಡ್ ನಿಮ್ಗೆ ಗೊತ್ತಿರಲಿ CSK ಅವರು 4 ಇಯರ್ಸ್ ಇಂದನೂ ಕೂಡ 180+ ಟಾರ್ಗೆಟ್ ನ ಸಕ್ಸಸ್ಫುಲಿ ಚೇಸ್ ಮಾಡಿಲ್ಲ. ಸೊ ನೋಡುವ ಏನಾಗುತ್ತೆ ಎತ್ತ ಕತೆ ಅಂತ. ಎಸ್, ಇನ್ನು ನೆಕ್ಸ್ಟು ಈ ಕಡೆ RR ಕಡೆ ಪ್ಲೇಯಿಂಗ್ ಲೆವೆಲ್ ನೋಡಂಗಿದ್ರೆ ಸೊ RR ಪ್ಲೇಯಿಂಗ್ ಲೆವೆಲ್ಲಿ ಸೊ ನಾವು ಆ ಕಡೆ ಕಳಿಸ್ತಾ ಇರೋದು ಯಾರಪ್ಪ ಅಂತಂದ್ರೆ ಸೊ ನಮ್ಮ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಮತ್ತೆ ಇನ್ನೊಂದು ಕಡೆ ವೈಭವ್ ಸೂರ್ಯವಂಶಿ. ಸೊ ಗೈಸ್ ಇವರಿಬ್ರು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಓಪನಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಸೂರ್ಯವಂಶಿ ಆಡಬೇಕಾಗಿತ್ತು. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡ್ತಾ ಇದ್ರು, ಇಲ್ಲಾಂದ್ರೆ ಯಶಸ್ವಿ ಜೈಸ್ವಾಲ್ ಆಡಿಸ್ತಾ ಇದ್ರು. ಯಶಸ್ವಿ ಜೈಸ್ವಾಲ್ ಯಾವಾಗ ಇವ್ರಿಗೆ ಗೊತ್ತಾಯ್ತು ರಾಜಸ್ಥಾನ್ ರಾಯಲ್ಸ್ಗೆ ನಮಗೆ ಸಂಜು ಸ್ಯಾಮ್ಸನ್ ಅಗತ್ಯ ಇಲ್ಲ, ನಮ್ಮ ಯಂಗ್ಸ್ಟರ್ಸ್ನ ಬೆಳೆಸ್ತೀವಿ ಅಂತ ಯಶಸ್ವಿ ಜೈಸ್ವಾಲ್ನ ಮತ್ತೆ ವೈಭವ್ ಸೂರ್ಯವಂಶಿನ ಇಟ್ಕೊಂಡಿದ್ದಾರೆ ಗುರು. ಸೊ ಫೆಲ್ಟ್ ಲೈಕ್ ಒಳ್ಳೆ ಓಪನಿಂಗು, ಒಂದ್ ಕಡೆ ಪ್ಯೂರ್ ಕ್ಲಾಸು, ಇನ್ನೊಂದ್ ಕಡೆ ಪ್ಯೂರ್ ಡಾಮಿನೆಂಟ್ ಅಂತ ಅನ್ಸುತ್ತೆ. ಒಂದ್ ಕಡೆ ಯಶಸ್ವಿ ಜೈಸ್ವಾಲ್ ಕ್ಲಾಸ್ ವಿತ್ ಡಾಮಿನೆಂಟ್ ತಗೊಂಡ್ಬರ್ತಾರೆ, ಇನ್ನೊಂದ್ ಕಡೆ ಡಾಮಿನೆಂಟ್ ಆಗಿ ವೈಭವ್ ಸೂರ್ಯವಂಶಿ ಅವರು ಇರ್ತಾರೆ. ಸೊ ಐ ಥಿಂಕ್ ಈ ವರ್ಷ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ವೈಭವ್ ಸೂರ್ಯವಂಶಿಗೆ, ಯಾಕಂದ್ರೆ ಸಖತ್ ಹೈಪ್ ಇದೆ. ಜೊತೆಗೆ ಆ ಒಂದು ಫಾಲೋಯಿಂಗ್ ಒಂದು ಮೆಚುರಿಟಿ ಮೈಂಡ್ ನ ಇಟ್ಕೊಂಡು ಯಾವ ತರ ಆಡ್ತಾರೆ ಅಂಡ್ ಯಾವ ರೀತಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಒಂದು ರಾಜಸ್ಥಾನ್ ರಾಯಲ್ಸ್ ನ ಬ್ರ್ಯಾಂಡ್ ನ ಯಾವ ರೀತಿ ವ್ಯಾಲ್ಯೂನ ತಗೊಂಡ್ಬರ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾದ್ ನೋಡುವ. ನಾನಂತೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ ಹೆವಿ ಇವ್ರ ಮೇಲೆ, ವೈಭವ್ ಸೂರ್ಯವಂಶಿ ಅವ್ರ ಮೇಲೆ. ಲೆಟ್ಸ್ ಸಿ ದಟ್ ಯಾವ ತರ ಫ್ರೀ ಆಗಿ ಆಡ್ತಾರಾ ಇಲ್ಲಾಂದ್ರೆ ಪ್ರೆಷರ್ ಅಂಡರ್ ಪ್ರೆಷರ್ ಆಡ್ತಾರೆ ಇವತ್ತು ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಇದಾದ್ಮೇಲೆ ರಿಯಾನ್ ಪರಾಗ್ ಅವ್ರನ್ನ ಇಳಿಸ್ತಾ ಇದೀವಿ. ರಿಯಾನ್ ಪರಾಗ್ ನಂಬರ್ 3 ಬ್ಯಾಟರ್ ಆಗಿ ಉಳ್ಕೊಂಡಿದ್ದಾರೆ. ಸೊ ಬೀಯಿಂಗ್ ಅ ಕ್ಯಾಪ್ಟನ್ ಅವ್ರ ಮೇಲೆ ಸಖತ್ ಪ್ರೆಷರ್ ಇರುತ್ತೆ. ಐ ಡೋಂಟ್ ನೋ ಇವಾಗ ರಾಜಸ್ಥಾನ್ ರಾಯಲ್ಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಓನರ್ಶಿಪ್ ಏನಿತ್ತು ಆಕ್ಚುಲಿ ರಾಜಸ್ಥಾನ್ ರಿಯಾನ್ ಪರಾಗ್ ಅವರ ಫ್ಯಾಮಿಲಿ ಅವ್ರದೇನೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಸಂಜು ಸ್ಯಾಮ್ಸನ್ ಬಿಟ್ಟಿದ್ದು ರಿಯಾನ್ ಪರಾಗ್ನ ಕ್ಯಾಪ್ಟನ್ಶಿಪ್ ಮಾಡಬೇಕು ಅಂತಾನೆ ಇತ್ತು. ಬಟ್ ಈಗ ಓನರ್ಶಿಪ್ ಚೇಂಜ್ ಆಗಿದ್ದರಿಂದ ನೆಕ್ಸ್ಟ್ ಇಯರ್ ನನಗನ್ಸಿರೋ ಪ್ರಕಾರ ಮೇ ಬಿ ದೇ ವಿಲ್ ಗೋ ಫಾರ್ ಯಶಸ್ವಿ ಜೈಸ್ವಾಲ್ ಅಂತ ಅನಿಸ್ತಾ ಇದೆ. ಬೀಯಿಂಗ್ ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಅನ್ಸುತ್ತೆ ಯಶಸ್ವಿ ಜೈಸ್ವಾಲ್. ಸೊ ಐ ಡೋಂಟ್ ನೋ ಇದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಈ ಸೀಸನ್ ಅಲ್ಲಿ ಅವರೇ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ತರ ಕ್ಯಾಪ್ಟನ್ ಮಾಡ್ತಾರೆ, ಕ್ಯಾಪ್ಟನ್ಶಿಪ್ ನ ಲೀಡ್ ಮಾಡಿ ರಾಜಸ್ಥಾನ್ ರಾಯಲ್ಸ್ ನ ಕ್ವಾಲಿಫೈಯಿಂಗ್ ಮಾಡ್ತಾರಾ ಇಲ್ವಾ ಈ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ಇದಾದ್ಮೇಲೆ ಧ್ರುವ್ ಜುವೆಲ್ ಮತ್ತೆ ಶಮ್ರಾನ್ ಹಿಟ್ಮೇಯರ್ ಇರ್ತಾರೆ. ಶಮ್ರಾನ್ ಹಿಟ್ಮೇಯರ್ ಆಕ್ಚುಲಿ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು. ನನಗೆ ಅನ್ಸಿದ್ದು ಏನಂತಂದ್ರೆ ಧ್ರುವ್ ಜುವೆಲ್ ಜಾಗಕ್ಕಿಂತ ಮುಂಚೆನೆ ಶಮ್ರಾನ್ ಹಿಟ್ಮೇಯರ್ ಬರಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಫಿನಿಶಿಂಗ್ ರೋಲ್ ಅಲ್ಲಿ ನಾನು ಆಕ್ಚುಲಿ ಯಾರನ್ನ ಇಟ್ಟಿದ್ದೀನಪ್ಪ ಅಂತಂದ್ರೆ ಡೆವಾನ್ ಫೆರಾರಾ ಮತ್ತೆ ರವೀಂದ್ರ ಜಡೇಜಾ. ಸೊ ಐ ಥಿಂಕ್ ಇವರಿಬ್ರು ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ಈ ಸೀಸನ್ ಅಲ್ಲಿ ನನಗನ್ಸಿರೋ ಪ್ರಕಾರ. ಡೆವಾನ್ ಫೆರಾರಾ ಆಕ್ಚುಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಆಲ್ಮೋಸ್ಟ್ ಎವ್ರಿ ಸೌತ್ ಆಫ್ರಿಕನ್ T20 ಲೀಗ್ ಆಗಿರ್ಬೋದು, ಅವ್ರ ಸೌತ್ ಆಫ್ರಿಕಾದಲ್ಲಿ ಆಗಿರ್ಬೋದು ಫಿನಿಶಿಂಗ್ ರೋಲ್ ಚೆನ್ನಾಗಿ ಆಡ್ತಾರೆ, ಒಳ್ಳೊಳ್ಳೆ 6 ಹೊಡಿತಾರೆ, ದೂರ ಹೊಡಿತಾರೆ. ಸೊ ಇವ್ರ ಜಾಗದಲ್ಲಿ ಲೈಕ್ ಫಿನಿಶಿಂಗ್ ರೋಲ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ರವೀಂದ್ರ ಜಡೇಜಾ, ಜಾಫ್ರಾ ಆರ್ಚರ್ ಅಂಡ್ ರವಿ ಬಿಷ್ಣೋಯ್ ಅವ್ರನ್ನ 3 ಜನ ಆ ಕಡೆ ಕಳಿಸ್ತಾ ಇದೀವಿ. ಆ ಕಡೆ ಕೇಳಿಸಿಲ್ಲ, ಅವ್ರ ಬೌಲರ್ಗಳು ಅವರೇ ಬ್ಯಾಟಿಂಗ್ ಆಡಲ್ಲ. ಸೊ ಆರ್ಚರ್ ಅವರು ಬ್ಯಾಟಿಂಗ್ ಆಡ್ತಾರೆ ಗೈಸ್. ಆಕ್ಚುಲಿ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಡೆಪ್ತ್ ಇದೆ, ಒಂದು 6-4 ಹೊಡೆಯುವಂಥ ಕೆಪಬಿಲಿಟಿ ಇದೆ ಆರ್ಚರ್ಗೆ ಹೇಳ್ಬೇಕು ಅಂದ್ರೆ. ಸೊ ರವಿ ಬಿಷ್ಣೋಯ್ ಆ ಬೌಲರ್ಗೆ ಸ್ಪಿನ್ನಿಂಗ್ ಆಕ್ಚುಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಚೆನ್ನಾಗಿ ಸಾರ್ಟ್ ಔಟ್ ಮಾಡಿ ರವಿ ಬಿಷ್ಣೋಯ್ ಅವ್ರನ್ನ ಇಟ್ಕೊಂಡಿರೋದು. ಸೊ ಇದಾದ್ಮೇಲೆ ಲೈಕ್ ನ್ಯಾಂಡಿ ಬರ್ಗರ್ ಅವರು ಇದ್ದಾರೆ ಆಕ್ಚುಲಿ. ಸೊ ಸೌತ್ ಆಫ್ರಿಕನ್ ವೇಗಿ ಐ ಥಿಂಕ್ ಎಲ್ಲೋ ಒಂದು ಸ್ವಲ್ಪ ನನಗೆ ಅನ್ಸುತ್ತೆ ಏನಂತಂದ್ರೆ ಅಪಾರ್ಟ್ ಫ್ರಮ್ ಸಂದೀಪ್ ಶರ್ಮಾ ಅವರು ಲೈಕ್ ಎಲ್ಲೋ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅನ್ಸುತ್ತೆ. ತುಷಾರ್ ದೇಶಪಾಂಡೆ ಕೂಡ ಉಳ್ಕೊಂಡಿದ್ದಾರೆ, ಇಂಪ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಇಂಪ್ಯಾಕ್ಟ್ ಯಾರೋ ಒಬ್ಬರೊಬ್ರು ಮಾಡ್ಕೊಳ್ಬೋದು. ಬಟ್ ನನ್ಗನ್ಸೋದು ಏನಂತಂದ್ರೆ ಒಬ್ಬರೇ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು ಸಂದೀಪ್ ಶರ್ಮಾ ಒಬ್ಬರೇ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು. ಜೊತೆಗೆ ರವಿ ಬಿಷ್ಣೋಯ್. ಯಾಕೆ ಆರ್ಚರ್ ನಾನು ಅಷ್ಟು ಇಷ್ಟಪಡ್ದಲ್ಲ ಅಂದ್ರೆ ಓನ್ಲಿ ರೀಸನ್ ಇಂಡಿಯನ್ ಪಿಚಸ್ ಅಲ್ಲಿ ಅವ್ರು ಚೆನ್ನಾಗಿ ಓಡಿಸ್ಕೊಂಡಿರೋದು ಕೂಡ ಉಂಟು. ಲಾಸ್ಟ್ ಸೀಸನ್ ಚೆನ್ನಾಗಿ ಹಾಕಿದ್ರು, ಬಟ್ ಐ ಡೋಂಟ್ ಫೀಲ್ ಲೈಕ್ ನನಗೆ ಹೋಲ್ಡ್ ಜಾಫ್ರಾ ಆರ್ಚರ್ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ಬೀಯಿಂಗ್ ಟಾಪ್ 5 ಲೆಜೆಂಡ್ ಅಲ್ಲಿ ಅವರು ಇದ್ರು. ರಬಾಡ, ಜಾಫರ್ ಆರ್ಚರ್, ಬುಮ್ರಾ ಅವರೆಲ್ಲ ಯಾವ ತರ ಇದ್ರು, ಬುಮ್ರಾ ಬಿಡಿ ಅವ್ರು ಬೇರೆ ಲೆವೆಲ್ ಎಲ್ಲ ಇದ್ರೆ, ಅವರೆಲ್ಲ ಇವ್ರು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ತರ ಇದ್ದಂತ ಲೆವೆಲ್ಗಳಲ್ಲಿ ಎಲ್ಲೋ ಜಾಫರ್ ಆರ್ಚರ್ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಐ ಥಿಂಕ್ ಇದು ನಮ್ಮ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಗೈಸ್ ರಾಜಸ್ಥಾನ್ ರಾಯಲ್ಸ್. ಅಂಡ್ ನಿಮ್ಗೆ ಅನ್ಸುತ್ತೆ ಯಾವ ಒಂದು ಸೂಟಬಲ್ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ, ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಎಸ್, ಇನ್ನು ಇವರಿಬ್ಬರಲ್ಲಿ ಇವತ್ತಿನ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ರೆ ಸೊ ನಾವು RR ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾರು ವಿನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ಲೇಯಿಂಗ್ ಲೆವೆನ್ ವಿಡಿಯೋ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.